ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPSC ಆಸ್ಪಿರೆಂಟ್ಸ್ ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರುವಂಥ ಪ್ರತಿಯೊಬ್ಬ ಆಸ್ಪಿರೆಂಟ್ಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಳೆದ ವಾರದಲ್ಲಿ ಸಾಕಷ್ಟು ಗೊಂದಲಗಳು ನಡೆದಿತ್ತು. ಸೊ ಹಲವಾರು ಕಡೆ ಸ್ಟ್ರೈಕ್ಸ್ನು ನಡೆದಿತ್ತು, ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದು. ಸೊ ಆ ಒಂದು ಸ್ಟ್ರೈಕ್ಸಿಂದ ಬಂದಿರುವಂಥ ರಿಸಲ್ಟ್ ಏನಂದರೆ, ಕರ್ನಾಟಕ ಸರ್ಕಾರ ಅಂದರೆ ರಾಜ್ಯ ಸರ್ಕಾರದವರು ಒಂದು ನಿರ್ಧಾರ ತೊಗೊಂಡಿದ್ದಾರೆ. ಮುಂದಿನ 30 ದಿನಗಳಲ್ಲಿ ಸಾಕಷ್ಟು ನೋಟಿಫಿಕೇಷನ್ಸು ಬಿಡಬೇಕಂತ ನಿರ್ಧಾರ ತೊಗೊಂಡಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, 24,000ದಿಂದ ಹಿಡಿದು 56,000ವರೆಗೂ ವೇಕೆನ್ಸೀಸ್ಗೆ ನೋಟಿಫಿಕೇಷನ್ಸ್ ಬರಲಿವೆ ಮುಂದಿನ ದಿನಗಳಲ್ಲಿ. ಸೊ ಏನು 56% ರಿಸರ್ವೇಷನ್ ಇತ್ತು ಅದನ್ನು ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಅದಾಗಿ ನಂತರ ಒಳ ಮೀಸಲಾತಿದಿತ್ತು, ಒಳ ಮೀಸಲಾತಿದು ಕ್ಲಿಯರ್ ಆಗಿದೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋಂತೆ ಈ ರಿಸರ್ವೇಷನ್ದು ಏನು ಗೊಂದಲ ಇತ್ತು ಇದೀಗ ಕ್ಲಿಯರ್ ಆಗಿದೆ. ಸೊ ರಾಜ್ಯ ಸರ್ಕಾರದವರು 56%ಗೆ ಏನು ಡಿಸ್ಕಷನ್ ನಡೆದಿತ್ತು 56% ರಿಸರ್ವೇಷನ್ ಮೇಲೆ, ಸೊ ಆ 56% ಮಾಡೋದ್ರ ಬದಲು 50% ಈಗ ಪ್ರೆಸೆಂಟ್ ಏನು ನಡೀತಿದೆ ಆ ಒಂದು ರಿಸರ್ವೇಷನ್ ಫಾರ್ಮೇಟಲ್ಲೇ ಒಂದು ನೋಟಿಫಿಕೇಷನ್ಸ್ನ ಬಿಡಬೇಕಂತೇಳಿ ನಿರ್ಧಾರನ ತೊಗೊಂಡಿದ್ದಾರೆ. ಸೊ ಈ ಎಲ್ಲ ವಿಚಾರಗಳಲ್ಲಿ ರಾಜ್ಯ ಸರ್ಕಾರದವರು ನಿರ್ಧಾರ ತೊಗೊಂಡಿರೋದು ಏನು, 24,000ದಿಂದ ಹಿಡಿದು 56,000ವರೆಗೂ ವೇಕೆನ್ಸೀಸ್ ಏನಿದೆ ಅದನ್ನು ಮುಂದಿನ ದಿನಗಳಲ್ಲಿ ಭರ್ತಿ ಮಾಡ್ತೀವಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ನಿಮ್ಮೆಲ್ಲರಿಗೂ ಗೊತ್ತಿರಬೇಕು. ಸೊ ಯಾರೆಲ್ಲ ಪ್ರೀವಿಯಸ್ ವರ್ಷಗಳಲ್ಲಿ ಪ್ರಿಪೇರ್ ಆಗ್ತಾಯಿದ್ರಿ, ಈಗ ಇನ್ನೂ ಚುರುಕಾಗಿ ಮಾಡಿ, ಈಗ ಬೂಸ್ಟ್ ಅಪ್ ಮಾಡಿ ನಿಮ್ಮ ಪ್ರಿಪರೇಷನ್ನ. ಏನಕ್ಕಂದರೆ ಮುಂದಿನ 30 ದಿನಗಳಲ್ಲಿ ಯಾವುದೋ ಒಂದು 2 ಅಥವಾ 3 ನೋಟಿಫಿಕೇಷನ್ಸ್ ಬಂದೇ ಬರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಿಪರೇಷನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಯಾರೆಲ್ಲ ಹಲವಾರು ವರ್ಷಗಳಿಂದ ಪ್ರಿಪೇರ್ ಮಾಡ್ತಾಯಿದ್ದೀರಾ, ನಿಮ್ಮ ಕನಸು ಭಾಳ ಹತ್ತಿರದಲ್ಲಿದೆ. ಸೊ ಯಾವುದೋ ಒಂದು ನೋಟಿಫಿಕೇಷನಲ್ಲಿ ನಿಮ್ಮ ಹೆಸರು ನೋಡುವ ರೀತಿಯಲ್ಲಿ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಹಾರ್ಡ್ ವರ್ಕ್ ಮಾಡಿ. ಸೊ ಆ ಒಂದು ರಿಸಲ್ಟು ಬಂದೇ ಬರುತ್ತೆ. ಸೊ ಇದೆಲ್ಲದ್ರ ಮೇಲೆ ಸಾಕಷ್ಟು ಜನ ಆಸ್ಪಿರೆಂಟ್ಸು ನನ್ನ ಕಮೆಂಟ್ ಬಾಕ್ಸಲ್ಲಿ, ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಿರೋಂಥ ವೀಡಿಯೋಸಲ್ಲಿ ಸಾಕಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾಯಿದ್ರಿ, ಸರ್ ಈ ಲಾಸ್ಟ್ 2 ಇಯರ್ಸ್ ಕೆಳಗಡೆ ಬಿಟ್ಟಿರುವಂಥ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನು ಏನಾಗುತ್ತೆ, ಯಾವಾಗ ಬರುತ್ತೆ, ಏನು ಅಷ್ಟೇ ವೇಕೆನ್ಸೀಸ್ ಬರುತ್ತಾ ಅಥವಾ ಇನ್ನೂ ಕಡಿಮೆ ಆಗುತ್ತಾ ಅಥವಾ ಎಕ್ಸ್ಟ್ರಾ ವೇಕೆನ್ಸೀಸ್ ಆ್ಯಡ್ ಮಾಡ್ತಾರಾ ಅಥವಾ ಗೌರ್ಮೆಂಟ್ ಲ್ಯಾಂಡ್ ಸರ್ವೇರ್ ಆಗುತ್ತಾ ಅಥವಾ ಗುತ್ತಿಗೆ ಆಧಾರದ ಲ್ಯಾಂಡ್ ಸರ್ವೇರ್ ಮಾಡ್ತಾರೆ. ಸೊ ಈ ಎಲ್ಲ ಕ್ವಶನ್ಸು ನನಗೆ ಕೇಳ್ತಾಯಿದ್ರು. ಸೊ ನೋಡಿ, ಈಗ ಸರ್ಕಾರದ ತೊಗೊಂಡಿರುವಂಥ ನಿರ್ಧಾರದ ಪ್ರಕಾರ ಈ ಒಂದು ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನು ಈ ಬರುವಂಥ ದಿನಗಳಲ್ಲಿ ಇದೆ. ಸೊ ಮೊದಲನೇದಾಗಿ ಬಂದರೆ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನೇ ಬರುತ್ತೆ ಅಥವಾ ಬೇರೆ ನೋಟಿಫಿಕೇಷನ್ಸು ಬರ್ಬೋದು. ಸೊ ಈ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನಲ್ಲಿ ಪ್ರೀವಿಯಸ್ ಆಗಿ ಬಿಟ್ಟಿದ್ದು 2 ನೋಟಿಫಿಕೇಷನ್ಸ್ ಬಿಟ್ಟಿದ್ದರು. ಒಂದು 364, ಅದಾಗಿನ ನಂತರ ಇನ್ನೂ ಕೆಲವು ವೇಕೆನ್ಸೀಸ್ನ ಆ್ಯಡ್ ಮಾಡಿ ಮೊತ್ತ 750 ವೇಕೆನ್ಸೀಸ್ಗೆ 2 ನೋಟಿಫಿಕೇಷನ್ಸ್ ಆಗಿತ್ತು. ಸೊ ಯಾರೆಲ್ಲ ಪ್ರೀವಿಯಸ್ ಆಗಿ ಅಪ್ಲೈ ಮಾಡಿ ಫೀ ಎಲ್ಲ ಪೇ ಮಾಡಿದ್ರೆ ಅವರಿಗೆ ಎಕ್ಸೆಪ್ಷನ್ ಕೊಡುವ ಸಾಧ್ಯತೆಗಳು ಭಾಳ ಇದೆ. 99% ಏನಕ್ಕಂದರೆ ಪ್ರೀವಿಯಸ್ ಆಗಿ ಎಕ್ಸಾಮ್ ಮಾಡದೇ ಇರೋದು ಸರ್ಕಾರದವರು. ಸೊ ನಿಮ್ಮ ಪ್ರಿಪ್ರೇಷನ್ ನೀವು ಮಾಡಿದರೆ, ನಿಮ್ಮ ಫೀಸು ನೀವು ಪೇ ಮಾಡಿದರೆ, ನಿಮ್ದು ಏನು ಪ್ರೊಸೀಜರ್ ಇತ್ತು ಅದೆಲ್ಲ ನೀವು ಮಾಡ್ಕೊಂಡಿದ್ರೆ, ಸೊ ಸರ್ಕಾರದವರು ಏನು ಮಾಡಬೇಕು ಅಂದರೆ ರಾಜ್ಯ ಸರ್ಕಾರದವರು ಈ ಒಂದು ನೋಟಿಫಿಕೇಷನ್ಗೆ ಯಾರೆಲ್ಲ ಅಪ್ಲೈ ಮಾಡಿದ್ರಿ ಅವರಿಗೆಲ್ಲ ಎಕ್ಸೆಪ್ಷನ್ ಕೊಟ್ಟು ಹೊಸದಾಗಿ ಆಸ್ಪಿರೆಂಟ್ಸ್ಗೆ ಬಿಡ್ತಾರೆ. ಅಂದರೆ ಲ್ಯಾಂಡ್ ಸರ್ವೇರು ರೀನೋಟಿಫಿಕೇಷನ್ ಆಗುತ್ತೆ. ರೀನೋಟಿಫಿಕೇಷನ್ ಆದಾಗ ಪ್ರೀವಿಯಸ್ ಆಗಿ ಯಾರೆಲ್ಲ ಅಪ್ಲೈ ಮಾಡಿರ್ತಾರೆ ಅವರು ಅಪ್ಲೈ ಮಾಡದೇ ಇರುವಂತೆ ಪರ್ಮಿಷನ್ ಕೊಟ್ಟು ಅಪ್ಲೈ ಮಾಡದೇ ಇದ್ದರೂ ನಡೆಯುತ್ತೆ. ಮಾಡದೇ ಇದ್ದರೂ ನಡೆಯುತ್ತೆ ಅಂದರೆ ಪ್ರೀವಿಯಸ್ಸಾಗಿ ಅಪ್ಲೈ ಮಾಡಿರೋ ಕಾರಣದ ಈಗ ಮಾಡೋದು ಬೇಕಾಗಲ್ಲ ಅಂತನೋ ಥರ, ಯಾರು ಹೊಸದಾಗಿ ಅಪ್ಲೈ ಮಾಡಬೇಕಾಗುತ್ತೆ ಅವರು ಅಪ್ಲೈ ಮಾಡಬೇಕು ಅಂತನೋ ಥರ ಕೊಡ್ಬೋದು ನೋಟಿಫಿಕೇಷನ್. ಸೊ ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ನೋಟಿಫಿಕೇಷನ್ ಏನು ಬರುತ್ತೆ, ಯಾವ ರೀತಿಯಲ್ಲಿ ಬರುತ್ತೆ ಅಂತೇಳಿ ಬಂದಿದ್ದು ಕೂಡಲೇ ಗೊತ್ತಾಗುತ್ತೆ. ಸೊ ಈ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನ್ ಅಂತೂ ರೀನೋಟಿಫಿಕೇಷನ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಸೊ ಯಾರೆಲ್ಲ ಈ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಚೆನ್ನಾಗಿ ಪ್ರಿಪೇರ್ ಆಗಿ. ಇನ್ನು 30 ಡೇಸ್ ಒಳಗಡೆ ಮೊದಲನೇ ನೋಟಿಫಿಕೇಷನ್ ಬಂದರೆ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನು ಬರ್ಬೋದು. ಸೊ ಇದರಲ್ಲಿ ಏನು ಪ್ರೀವಿಯಸ್ ಆಗಿ 750 ವೇಕೆನ್ಸೀಸ್ ಇತ್ತು, 750 ವೇಕೆನ್ಸೀಸು ಬಿಡ್ತಾರೆ ಮೊದಲನೇದಾಗಿ. ಅದಾಗಿ ನಂತರ ಪ್ರೀವಿಯಸ್ ಆಗಿ ಏನು ಎಕ್ಸಾಮ್ ಫಾರ್ಮೇಟ್ ಇತ್ತು, ಸೇಮ್ ಎಕ್ಸಾಮ್ ಫಾರ್ಮೇಟ್, ಸೇಮ್ ಬೇಸಿಕ್ ಫಾರ್ಮೇಟ್ ಇತ್ತು. ಪೇಪರ್ 1, ಪೇಪರ್ 2, ಪೇಪರ್ 1 ಜನರಲ್ ಪೇಪರ್, ಪೇಪರ್ 2 ಬಂದು ಸ್ಪೆಸಿಫಿಕ್ ಪೇಪರ್, ಸೇಮ್ ಫಾರ್ಮೇಟಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಮೊದಲನೇದಾಗಿ ಬರುವಂಥ ನೋಟಿಫಿಕೇಷನ್ ಇದೆ, ಫಸ್ಟ್ ಎಕ್ಸಾಮ್ ನಡೆಯೋದು ಇದೇ ಸಾಧ್ಯತೆಗಳಿದ್ದಾವೆ. ಸೊ ಈ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನ್ ಜೊತೆಗೆ ಇನ್ನೂ ಹಲವಾರು ನೋಟಿಫಿಕೇಷನ್ಸ್ ಬರುತ್ತೆ. ಸೊ ನೋಡೋಣ, ಅದು ಒಂದು ಡಾಕ್ಯುಮೆಂಟ್ ಎಲ್ಲರ ಕೈಯಲ್ಲಿ ಇರ್ಬೋದು. ಆ ಒಂದು ಡಾಕ್ಯುಮೆಂಟ್ನ ನಾನೇ ನಿಮಗೆ ತೋರಿಸ್ತೀನಿ. 24,000 ಸಮಥಿಂಗ್ ವೇಕೆನ್ಸೀಸ್ದು ಒಂದು ಟ್ಯಾಬ್ಲರ್ ಕಾಲಮ್ ರೆಡಿ ಮಾಡಿಬಿಟ್ಟು ಎಲ್ಲ ಗ್ರೂಪ್ಗಳಲ್ಲಿ ಹರಡ್ತಾ ಇದೆ. ಇದು ಆ ಒಂದು ನೋಟಿಫಿಕೇಷನ್ ನಿಮಗೆ ತೋರಿಸ್ತೀನಿ, ಆ ಒಂದು ಸರ್ಕ್ಯುಲರ್ನ. ಅದ್ರ ಜೊತೆಗೆ ರಾಜ್ಯ ಸರ್ಕಾರದವರು ಕೂಡ ಒಂದು ಅಫಿಷಿಯಲ್ ಸರ್ಕ್ಯುಲರ್ನ ಬಿಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ 30 ಡೇಸ್ ಒಳಗಡೆ ನಾವು ಈ ಒಂದು ರಿಕ್ರೂಟ್ಮೆಂಟ್ ಪ್ರಾಸೆಸ್ಸಿನ ಸ್ಟೆಪ್ನ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಆ ಒಂದು ಕಾರಣದಿಂದನೇ ಈ ಒಂದು ಏನು ಪ್ರಿಪರೇಷನ್ ಮಾಡ್ತಾರಂಥ ಆಸ್ಪಿರೆಂಟ್ಸ್ಗಿದೆಲ್ಲ ಅವರ ಗಮನಕ್ಕೆ ತರಬೇಕಂತಲೇ ಈ ವಿಡಿಯೋನ ನಾನು ಮಾಡ್ತಾ ಇರೋದು. ಸೊ 750ಕ್ಕೆ 750 ವೇಕೆನ್ಸೀಸು GSA ಆಗಿರುತ್ತೆ. ಯಾವುದೇ ಥರದ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕರೆಯಲ್ಲ. ಪ್ರೀವಿಯಸ್ ಆಗಿ ಏನಿತ್ತು ಅದೇ ನೋಟಿಫಿಕೇಷನ್ ಜಸ್ಟ್ ರೀನೋಟಿಫಿಕೇಷನ್ ಆಗುತ್ತೆ. ಜೊತೆಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀವು ನೋಡ್ಬೋದು. 5 ಇಯರ್ಸ್ ರಿಲ್ಯಾಕ್ಸೇಷನು
ಆ್ಯಡಪ್ ಆಗಿರುತ್ತೆ ಪ್ರತಿಯೊಂದು ಕ್ಯಾಟಗರಿಗೆ. ಅದೊಂದು ಇದೊಂದು ಏನಂದರೆ ಆ ಒಂದು ಎಕ್ಸ್ಟ್ರಾ ಪಾಯಿಂಟ್ನ ನೀವು ನೋಡ್ಬೋದು. ಸೊ 5 years ರಿಲ್ಯಾಕ್ಸೇಷನ್ ಇರುತ್ತೆ. ಅದಾಗಿ ನಂತರ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಅದೇನು ಒಳಗಡೆ ಒಳ ಮೀಸಲಾತಿದಾಗಿತ್ತು ಅದನ್ನು ಇನ್ಕ್ಲೂಡ್ ಮಾಡಿರ್ತಾರೆ ನೋಟಿಫಿಕೇಷನಲ್ಲಿ. ಸೊ ನೋಟಿಫಿಕೇಷನ್ಗೆ ಏನು OBC ಮತ್ತು SC/ST ಏನು 56% ರಿಸರ್ವೇಷನ್ ಅನ್ನೋದಿತ್ತಲ್ಲ ಅದು ಈ ಒಂದು ನೋಟಿಫಿಕೇಷನಲ್ಲಿ ನೋಡೋಕ್ಕಾಗಲ್ಲ. ಏನಕ್ಕಂದರೆ 50% ಈಗ ಪ್ರೆಸೆಂಟ್ ಏನು ಒಂದು ರಿಸರ್ವೇಷನ್ ಫಾರ್ಮೇಟ್ ಇದೆ ಅದನ್ನೇ ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರದವರು. ಹಾಗಾಗಿ ಎಲ್ಲ ನೋಟಿಫಿಕೇಷನ್ಸ್ ಈ ಮುಂದಿನ ದಿನಗಳಲ್ಲಿ ಬರುವಂಥ ನೋಟಿಫಿಕೇಷನ್ಸ್ಗೆ 50% ರಿಸರ್ವೇಷನ್ ಪ್ರೀವಿಯಸ್ ಆಗಿ ಹಳೆಯ ಫಾರ್ಮೇಟಲ್ಲಿ ಏನು ರಿಸರ್ವೇಷನ್ ಕ್ರೈಟೀರಿಯಾ ಇತ್ತು ಅದೇ ಕ್ರೈಟೀರಿಯಾನೇ ಎಲ್ಲ ನೋಟಿಫಿಕೇಷನ್ಸ್ಗೂ ಅಪ್ಲೈ ಆಗುತ್ತೆ. ಹಾಗಿದ್ದಾಗ ಮುಂದೆ ಬರುವಂಥ ನೋಟಿಫಿಕೇಷನಲ್ಲಿ ಯಾವೆಲ್ಲ ವೇಕೆನ್ಸೀಸ್ ನಾವು ನೋಡ್ಬೋದು ಅಂತ ಅನ್ನೋದಾದರೆ ನೋಡಿ, ಇಷ್ಟು ವೇಕೆನ್ಸೀಸು ಕರ್ನಾಟಕ ಸರ್ಕಾರದವ್ರು ಅಂದರೆ ರಾಜ್ಯ ಸರ್ಕಾರದವ್ರು ಹೇಳಿದ್ದಾರೆ. ಮೊತ್ತ ನಾವು ಇಷ್ಟು ವೇಕೆನ್ಸೀಸ್ಗೆ ಮುಂದಿನ ದಿನಗಳಲ್ಲಿ ಮಾಡ್ಕೊಳ್ತೀವಿ ಅಂತೇಳಿ ಮೊತ್ತ 56,000 ವೇಕೆನ್ಸೀಸ್ ಅಂತ ಹೇಳಿರೋದು. ಬಟ್ ನನ್ನ ಪ್ರಕಾರ ಇಷ್ಟು ವೇಕೆನ್ಸೀಸ್ಗೆ ಮುಂದಿನ ಒಂದು 5-6 ತಿಂಗಳ ಒಳಗಡೆ ಇಷ್ಟು ವೇಕೆನ್ಸೀಸ್ಗೆ ನೋಟಿಫಿಕೇಷನ್ಸ್ ಬರ್ಬೋದು. ಸೊ ಇದರೊಳಗಡೆ ಎಲ್ಲ ಡಿಪಾರ್ಟ್ಮೆಂಟ್ ಬರುವ ಸಾಧ್ಯತೆಗಳು ಬಹಳ ಕಮ್ಮಿ ಇದೆ. ಇದರಲ್ಲಿ ನಾನು ಕೆಲವು ಡಿಪಾರ್ಟ್ಮೆಂಟ್ಸ್ನ ಆಯ್ಕೆ ಮಾಡಿದ್ದೀನಿ. ಆ ಡಿಪಾರ್ಟ್ಮೆಂಟ್ಗಳಿಗೆ ನಿಮಗೆ 90% ನಾನು ಹೇಳ್ಬೋದು ಬಂದೇ ಬರುತ್ತೆ ಅಂತೇಳಿ. ನೋಡೋಣ ಆ ಡಿಪಾರ್ಟ್ಮೆಂಟ್ಸ್ ಯಾವುದಾದ್ರು ಅಂತೇಳಿ. ಇಲ್ಲಿ ನೋಡಿ ದೊಡ್ಡ ಸಂಖ್ಯೆಗಳಲ್ಲಿ ಇರುವಂಥ ವೇಕೆನ್ಸೀಸ್ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಂದರೆ ಕೃಷಿ ಇಲಾಖೆಯಲ್ಲಿ ನೋಡಿ 553 ವೇಕೆನ್ಸೀಸ್ ನಾವು ನೋಡ್ಬೋದು. ಅದೇ ರೀತಿಯಲ್ಲಿ ನೋಡಿ ಸಾಕಷ್ಟು ಜನ ಇಂಜಿನಿಯರ್ಸ್ ವೆಯ್ಟ್ ಮಾಡ್ತಿರ್ತಾರೆ KPTCL ಡಿಪಾರ್ಟ್ಮೆಂಟ್ ಅಂತೇಳಿ, ಇಂಧನ ಡಿಪಾರ್ಟ್ಮೆಂಟ್ ಬರುವಂಥದ್ದು. ಇಲ್ಲಿ 2400 ಮೆನ್ಷನ್ ಮಾಡಿದ್ದಾರೆ. ಇದು ಗ್ರೂಪ್ ಸಿ ಮೆನ್ಷನ್ ಮಾಡಿದ್ದಾರೆ. ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಇಲ್ಲ ಅಂತ, ಗ್ರೂಪ್ ಬಿ ಮತ್ತು ಗ್ರೂಪ್ ಎ ವೇಕೆನ್ಸೀಸೇ ಮೆನ್ಷನ್ ಮಾಡಿಲ್ಲ. ಬಟ್ ವಿಚಾರದಲ್ಲಿ ಅಥವಾ ಸುದ್ದಿಯಲ್ಲಿ ಇರುವಂಥದ್ದು ಏನಂದರೆ ಅಸಿಸ್ಟೆಂಟ್ ಇಂಜಿನಿಯರು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್, ಲೈನ್ಮೆನ್ ಈ ಎಲ್ಲ ವೇಕೆನ್ಸೀಸ್ ಬರುವ ಅನ್ನೋ ಸುದ್ದಿ ಇದೆ. ಹಾಗಾಗಿ ಈ ಎಲ್ಲ ವೇಕೆನ್ಸಿಯಲ್ಲಿ AEE ಬರದೇ ಇರ್ಬೋದು. ಬಟ್ AE ಮತ್ತು JE ಬರುವ ಸಾಧ್ಯತೆಗಳು ಬಹಳ ಇದೆ ಮುಂದಿನ ದಿನಗಳಲ್ಲಿ. ನಾನೇನು ಪ್ರೀವಿಯಸ್ ಆಗಿ ನಿಮಗೊಂದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೆ ಇಷ್ಟಿಷ್ಟು ವೇಕೆನ್ಸೀಸ್ ಬರ್ಬೋದು ಅಂತೇಳಿ. ಅದೇ ರೀತಿಯಲ್ಲಿ ಈ ಒಂದು ಇಂಧನ ಇಲಾಖೆಯಿಂದ ಅಂದರೆ KPTCL ಕಡೆಯಿಂದ ನೋಟಿಫಿಕೇಷನ್ ಬರುವ ಸಾಧ್ಯತೆಗಳು ಭಾಳ ಇದೆ. ಹಾಗೂ KPCL ಕೂಡ ನಾನು ನಿಮಗೆ ಪ್ರೀವಿಯಸ್ ಆಗಿ ಹೇಳಿದ್ದೆ 300ರಿಂದ 400 ವೇಕೆನ್ಸೀಸ್ ಬರ್ಬೋದು ಅಂತೇಳಿ. ಸೊ ಅದನ್ನು ಬರ್ಬೋದು. ಬಟ್ ಫಸ್ಟ್ KPTCL ಬರುತ್ತೆ, ಇದಂತೂ ನಿಜ. ಸೊ ಯಾರೆಲ್ಲ ಜೂನಿಯರ್ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್, ಈ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಹಾಗೂ ಸಿವಿಲ್ ಡಿಪಾರ್ಟ್ಮೆಂಟ್ ಪ್ರಿಪೇರ್ ಆಗ್ತಿದ್ರೆ ಚೆನ್ನಾಗಿ ಪ್ರಿಪೇರ್ ಆಗಿ ಮುಂದಿನ ದಿನಗಳಲ್ಲಿ ಈ ಒಂದು ಡಿಪಾರ್ಟ್ಮೆಂಟ್ ಅಂದರೆ ನಿಮ್ಮ ಇಲಾಖೆ KPTCL ಡಿಪಾರ್ಟ್ಮೆಂಟಿಂದ ನೋಟಿಫಿಕೇಷನ್ ನೀವು ನೋಡ್ಬೋದು. ಅದಾಗಿ ನಂತರ ನೋಡಿ ಆರ್ಥಿಕ ಇಲಾಖೆ ಇಲ್ಲಿಂದ 2243 ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಮಗೆ SDA FDA ವೇಕೆನ್ಸೀಸ್ ಬರ್ಬೋದು. ಅದೇ ರೀತಿಯಲ್ಲಿ ನೋಡಿ ಆರೋಗ್ಯ ಇಲಾಖೆ ಇಲ್ಲೂ ಅಷ್ಟೇ 1725 ವೇಕೆನ್ಸೀಸ್ನ ನೋಡ್ಬೋದು. ಒಳ ಆಡಳಿತ ಇದು 557 ಇದು ಬರ್ಬೋದು, ಬಟ್ ಕಮ್ಮಿ ಚಾನ್ಸಸ್ ಇದೆ. ಉನ್ನತ ಶಿಕ್ಷಣ 60 ವೇಕೆನ್ಸೀಸು ಬರ್ಬೋದು. ಅದಾಗಿ ನಂತರ ಇಲ್ಲಿ ನೋಡಿ ನೆಕ್ಸ್ಟು ವೈದ್ಯಕೀಯ ಶಿಕ್ಷಣದಲ್ಲಿ 333 ವೇಕೆನ್ಸೀಸು. ಅದಾಗಿ ನಂತರ ಕಂದಾಯ ಇಲಾಖೆ 1350. ಇಲ್ಲಿ ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಷನ್ ಬರ್ಬೋದು. VAO ನೋಟಿಫಿಕೇಷನ್ ಏನಿದೆ ಇಲ್ಲಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಾಗಿ ನಂತರ ಇಲ್ಲಿ ನೋಡಿ KPTCL AE ಮತ್ತು JE ನೋಟಿಫಿಕೇಷನ್ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗೆ ಲೈನ್ಮ್ಯಾನ್ ವೇಕೆನ್ಸೀಸ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಲೈನ್ಮ್ಯಾನ್ ವೇಕೆನ್ಸೀಸು. ಅದಾಗಿ ನಂತರ ನೋಡಿ ಇನ್ನು ನೆಕ್ಸ್ಟು ಶಿಕ್ಷಣ ಇಲಾಖೆ 5264 ವೇಕೆನ್ಸೀಸ್ ಅಂತ ಹೇಳಿದ್ದಾರೆ. ಸೊ ಸಾಕಷ್ಟು ಟೀಚರ್ ಪೋಸ್ಟ್ಗೆ ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ಪ್ರಿಪೇರ್ ಆಗ್ತಿದ್ದಾರೆ. ಸೊ ಪ್ರಿಪೇರ್ ಆಗ್ತಿರೋಂಥವ್ರಿಗೆ ವೇಕೆನ್ಸೀಸ್ ಭಾಳ ಅವಶ್ಯಕತೆ ಇದೆ. ಲಾಸ್ಟ್ 2 ಇಯರ್ಸಿಂದ ವೆಯ್ಟ್ ಮಾಡ್ತಾನೆ ಇದ್ದಾರೆ, 2-3 ಇಯರ್ಸಿಂದ. ಸೊ ಈ ಬಾರಿ ಈ ನೆಕ್ಸ್ಟ್ 2-3 ಮಂತ್ಸಲ್ಲಿ ಅಥವಾ 6 ಮಂತ್ಸಲ್ಲಿ ಈ 5000 ವೇಕೆನ್ಸೀಸ್ಗೆ ನೋಟಿಫಿಕೇಷನ್ ಬರುವ ಸಾಧ್ಯತೆಗಳಿದೆ ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್. ಇದು ಮೊತ್ತ 15,000 ವೇಕೆನ್ಸೀಸ್ ಬರಬೇಕಾಗಿದ್ದು 15ರಿಂದ 20. ಬಟ್ ಈಗ ಪ್ರೆಸೆಂಟಾಗಿ 5,000 ವೇಕೆನ್ಸೀಸ್ನ ಬಿಡುವ ಸಾಧ್ಯತೆಗಳು ಭಾಳ ಇದ್ದಾವೆ. ಅದಾಗಿ ನಂತರ ನೋಡಿ ಗ್ರಾಮೀಣಾಭಿವೃದ್ಧಿ ಇದು 351. ಸೊ ಇಲ್ಲಿನೂ AE JE ವೇಕೆನ್ಸೀಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಸಿವಿಲ್ ಇಂಜಿನಿಯರ್ಸು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತೇಳಿ. ಅದಾಗಿ ನಂತರ ನೋಡಿ ಇಲ್ಲಿ ನಿಮಗೆ KSRTC ಡಿಪಾರ್ಟ್ಮೆಂಟಿಂದನೂ ಇರಬೇಕು. ಸೊ ಎಲ್ಲ ವೇಕೆನ್ಸೀಸು ಬರುವ ಸಾಧ್ಯತೆಗಳು ಭಾಳ ಇದ್ದಾವೆ. ಸೊ ಇಷ್ಟು ವೇಕೆನ್ಸೀಸು ಮುಂದಿನ ದಿನಗಳಲ್ಲಿ ನೋಟಿಫಿಕೇಷನ್ಸ್ ಬಂದೇ ಬರುತ್ತೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ. ಜೊತೆಗೆ ಇಲ್ಲಿ ನೋಡಿ ಪರಿಸರ ಅಂತ ಅನ್ನೋದು ಎಲ್ಲಿ ನೋಡ್ಬೋದು ನಾವು ಇಲ್ಲಿ. ಸೊ ಇಲ್ಲಿ ನೋಡಿ ಪರಿಸರ ಅಂತ ಏನಿದೆಯಲ್ಲ ಇಲ್ಲಿ 92 ವೇಕೆನ್ಸೀಸ್ ಇದೆ. ಸೊ ನಾನು ಪ್ರೀವಿಯಸ್ ಆಗಿ ಒಂದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. AE JE ಮತ್ತು SDA FDA ವೇಕೆನ್ಸೀಸು ಪರಿಸರ ಡಿಪಾರ್ಟ್ಮೆಂಟ್ ಅಂದರೆ ಈ ಒಂದು ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಹೇಳಿದ್ದೆ. ಸೊ ಅಲ್ಲಿಂದ ನಿಮಗೆ ನೋಟಿಫಿಕೇಷನ್ ಬರೋ ಸಾಧ್ಯತೆಗಳಿದ್ದಾವೆ. ಆ ನೋಟಿಫಿಕೇಷನಲ್ಲಿ 92 ವೇಕೆನ್ಸೀಸ್ ಅಂತ ಪ್ರೀವಿಯಸ್ ಆಗಿ ತೋರಿಸಿದೆ. ಆ ನೋಟಿಫಿಕೇಷನ್ ಮುಂದಿನ ದಿನಗಳಲ್ಲಿ ಬರ್ಬೋದು. ಸೊ ಇಷ್ಟು ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಬಟ್ ಇದರೊಳಗಡೆ ಮೇಜರ್ ವೇಕೆನ್ಸೀಸು ಮೇಜರ್ ನೋಟಿಫಿಕೇಷನ್ಸ್ ಬರುವಂಥ ಡಿಪಾರ್ಟ್ಮೆಂಟ್ಸ್ ಅಂದರೆ ನೋಡಿ ಇನ್ನೊಂದು ಪೊಲೀಸ್ ಇಲಾಖೆ ಮೆನ್ಷನ್ನೇ ಮಾಡಿಲ್ಲ, ಅಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ನೋಡಿ ಪೊಲೀಸ್ ನೋಟಿಫಿಕೇಷನ್ದು ಒಂದು ನೋಡ್ಬೋದು ನೀವು. ಸೊ PSI ಮೇಲೆ ಕೂಡ ನೋಟಿಫಿಕೇಷನ್ ಬರ್ಬೋದು. PECದು ನೋಟಿಫಿಕೇಷನ್ಸ್ ಬಂದೇ ಬರುತ್ತೆ. ಲ್ಯಾಂಡ್ ಸರ್ವೆ ನೋಟಿಫಿಕೇಷನ್ ಅಂತೂ ಬಂದೇ ಬರುತ್ತೆ. ಇನ್ನೊಂದು RTO. ಸೊ ಸಾರಿಗೆ ಇಲಾಖೆ ಅಂತ ನಾವು ಏನು ನೋಡಿದ್ವಿ ಅಲ್ಲಿಂದ ನೀವು ಅದರೊಳಗಡೆನೂ ನಿಮ್ಗೆ RTO ವೇಕೆನ್ಸೀಸು ಪ್ರೀವಿಯಸ್ ಆಗಿ ಏನು ನೋಟಿಫಿಕೇಷನ್ ಕ್ಯಾನ್ಸಲ್ ಆಗಿತ್ತು ಆ ನೋಟಿಫಿಕೇಷನು
ರೀನೋಟಿಫಿಕೇಷನ್ ಆಗುತ್ತೆ. ಸೊ 70 ವೇಕೆನ್ಸೀಸ್ ಪ್ರೀವಿಯಸ್ ಆಗಿತ್ತು, ಇದಕ್ಕೊಂದು 6 ವೇಕೆನ್ಸೀಸ್ ಆಡ್ ಆಗಿ 76 ಬರುವ ಸಾಧ್ಯತೆಗಳಿದೆ. ಲ್ಯಾಂಡ್ ಸರ್ವೇರ್ ವೇಕೆನ್ಸೀಸ್ ನಿಮ್ಗೆ ಗೊತ್ತಿರಬೇಕು, 750 ವೇಕೆನ್ಸೀಸ್ ಬರ್ಬೋದು. ಪಿ ಸಿ ನೋಟಿಫಿಕೇಷನ್ ನಿಮಗೆ ಹತ್ರ 1500 ಅಥವಾ 1000 ವೇಕೆನ್ಸೀಸಿಂದ 2000ವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಪಿ ಸಿ ವೇಕೆನ್ಸೀಸು 100 200ವರೆಗೂ ಅಥವಾ 150 ವೇಕೆನ್ಸೀಸ್ವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಥವಾ ಮ್ಯಾಕ್ಸಿಮಮ್ 200 ವೇಕೆನ್ಸೀಸ್ವರೆಗೂ. ನೆಕ್ಸ್ಟ್ FDA SDA ಫೈರ್ ಡಿಪಾರ್ಟ್ಮೆಂಟ್ ಇಲ್ಲೊಂದು 400 700ವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಫೈರ್ ಡಿಪಾರ್ಟ್ಮೆಂಟ್ದು. FDA SDA ನೋಡಿ, FDA SDA ಇದು 1000 ವೇಕೆನ್ಸೀಸ್ವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು, 800 ಹಿಡಿದು. ನೆಕ್ಸ್ಟ್ ಪ್ರಿಸನ್ ಡಿಪಾರ್ಟ್ಮೆಂಟ್ ಇಲ್ಲೂ ಅಷ್ಟೇ ಒಂದು 500 ವೇಕೆನ್ಸೀಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, 300 500 ವೇಕೆನ್ಸೀಸು. KPTCಯಲ್ಲೂ AE JE ಮತ್ತು ಲೈನ್ಮೆನ್ ವೇಕೆನ್ಸೀಸು ಇಲ್ಲಿ ಒಂದು 1000 ಹಿಡಿದು 2000ವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಲೆಕ್ಚರರ್ ಪೋಸ್ಟು ಪ್ರೀವಿಯಸ್ ಆಗಿ ನಾನು ನಿಮಗೆಲ್ಲ ತೋರಿಸಿಕೊಟ್ಟಿದ್ದೆ, 941 ವೇಕೆನ್ಸೀಸು. ಅದಾಗಿ ನಂತರ 800 ವೇಕೆನ್ಸೀಸು ಪ್ರೊಫೆಸರ್ದಿತ್ತು. ಲೆಕ್ಚರರ್ ಡಿಪ್ಲೊಮಾ ಕಾಲೇಜ್ ಲೆಕ್ಚರದು 941 ಇತ್ತು. 100+ ವೇಕೆನ್ಸೀಸು ಇಂಜಿನಿಯರಿಂಗ್ ಲೆಕ್ಚರರ್ಸ್ ಇತ್ತು. ಸೊ ಆ ಒಂದು ನೋಟಿಫಿಕೇಷನ್ ಮುಂದಿನ ದಿನಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಟೀಚರ್ ವೇಕೆನ್ಸೀಸ್ ಈಗಾಗಲೇ ನಾನು ಹೇಳಿದಂತೆ 5000 ವೇಕೆನ್ಸೀಸು ಟೀಚರ್ ಪೋಸ್ಟಿಗೆ ಬರ್ಬೋದು. ESI ಇಲ್ಲಿ ಒಂದು 100 150 ಅಥವಾ 200 ವೇಕೆನ್ಸೀಸು ESI ಅಂದರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ನ ಒಂದು ನೋಟಿಫಿಕೇಷನ್ ಬರ್ಬೋದು. ಸೊ ಇವುಗಳು ನಮಗೆ ಮೇಜರ್ ನೋಟಿಫಿಕೇಷನ್ಸ್ ಆಗುತ್ತೆ, ಮುಂದಿನ ದಿನಗಳಲ್ಲಿ ಬರುತ್ತದೆ. ಸೊ ಎಲ್ಲ ನೋಟಿಫಿಕೇಷನ್ಸ್ ನೀವು ನೋಡ್ತಾ ಹೋದರೆ ಹತ್ರ ಏನಿಲ್ಲ ಅಂದರೆ ಒಂದು 8000 ವೇಕೆನ್ಸೀಸ್ ಇರುವಂಥದ್ದು ನೀವು ನೋಡ್ಬೋದು, 8ರಿಂದ 10,000. ಸೊ ಈ ನೋಟಿಫಿಕೇಷನ್ಸು ಫಸ್ಟ್ ಬರುತ್ತೆ. ಈ ನೋಟಿಫಿಕೇಷನ್ಸ್ಗೆ ಎಕ್ಸಾಮೂ ನಡೆಯುತ್ತೆ. ಇದರಲ್ಲಿ ಮೊದಲನೇ ನೋಟಿಫಿಕೇಷನು ಲ್ಯಾಂಡ್ ಸರ್ವೇರ್ ಮತ್ತು RTOದು ಬರ್ಬೋದು. ಅದಾಗಿ ನಂತರ ಈ ಲೆಕ್ಚರರ್ ಪೋಸ್ಟದು ಬರ್ಬೋದು, PCದು ಬರ್ಬೋದು, ಫೈರ್ ಡಿಪಾರ್ಟ್ಮೆಂಟ್ ಬರ್ಬೋದು, FDA SDA ಬರ್ಬೋದು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ KPSC ಅವರು ಯಾವ ಡಿಪಾರ್ಟ್ಮೆಂಟ್ ಕೊಡ್ತಾರೆ ಅಂತೇಳಿ. KEದು ನೋಟಿಫಿಕೇಷನ್ ಮತ್ತು ಅದಾಗಿ ನಂತರ ನೋಡಿ ಇನ್ನೊಂದು ಸಾರಿಗೆ ಇಲಾಖೆ ಅಂದರೆ KSRTC ಇನ್ನೊಂದನ್ನು ನೋಡ್ಬೋದು. ಸೊ ಸಾರಿಗೆ ಇಲಾಖೆಯಿಂದ ಒಂದು 1000ದಿಂದ 1500 ವೇಕೆನ್ಸೀಸ್ವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಗ್ರೂಪ್ C ಹಾಗೂ ಗ್ರೂಪ್ D ವೇಕೆನ್ಸೀಸು. ಸೊ ಇಷ್ಟು ವೇಕೆನ್ಸೀಸು ಮುಂದಿನ ದಿನಗಳಲ್ಲಿ ಬಂದೇ ಬರುತ್ತೆ. ಸೊ ನೀವು ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದರೆ ಈ ಎಲ್ಲ ನೋಟಿಫಿಕೇಷನ್ಸ್ಗೂ ನಿಮ್ಮ ಪ್ರಿಪರೇಷನ್ ಹೆಲ್ಪ್ಫುಲ್ ಆಗುತ್ತೆ. ಯಾವುದೋ ಒಂದು ನೋಟಿಫಿಕೇಷನಲ್ಲಿ ನೀವು ಹೆಸರನ್ನು ನೋಡ್ಬೋದು, ನಿಮ್ಮ ಹೆಸರು ಶಾರ್ಟ್ ಲಿಸ್ಟ್ ಆಗೋದನ್ನು ನೋಡ್ಬೋದು, ಆದಷ್ಟು ಬೇಗನೆ ಜಾಯಿನ್ ಆಗೋದನ್ನು ನಾವು ನೋಡ್ಬೋದು. ಸೊ ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ, ಟೈಮ್ ಕಮ್ಮಿ ಇದೆ, ನೋಟಿಫಿಕೇಷನ್ಸ್ ಬಂದಿದ್ದ ಕೂಡಲೇ ಆದಷ್ಟು ಬೇಗನೆ ಎಕ್ಸಾಮ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಸೊ KEAಗೂ ಕೆಲವು ನೋಟಿಫಿಕೇಷನ್ಸ್ ಹ್ಯಾಂಡ್ ಓವರ್ ಮಾಡ್ತಾರೆ, KPSCಗೂ ಕೆಲವು ನೋಟಿಫಿಕೇಷನ್ಸ್ ಹೋಗುತ್ತೆ. ಇದರಲ್ಲಿ KEAಗೆ ಹೋಗುವಂಥ ಸಾಧ್ಯತೆಗಳು ಯಾವುದಿದೆ ಅಂದರೆ PSI ಇರ್ಬೋದು, PC ನೋಟಿಫಿಕೇಷನ್ ಇರ್ಬೋದು, ಅಥವಾ KSRTC ನೋಟಿಫಿಕೇಷನ್ ಇರ್ಬೋದು, ಪ್ರೊಫೆಸರ್ ನೋಟಿಫಿಕೇಷನ್ ಇರ್ಬೋದು, ಹಾಗೂ ಟೀಚರ್ ವೇಕೆನ್ಸೀಸ್ನೂ ಅಷ್ಟೇ. ಟೀಚರ್ ವೇಕೆನ್ಸೀಸು ಮತ್ತು ಪ್ರಿಸನ್ ಡಿಪಾರ್ಟ್ಮೆಂಟ್ ಈ ಎಲ್ಲ ನೋಟಿಫಿಕೇಷನ್ಸು KEAಗೆ ಹೋಗುವ ಸಾಧ್ಯತೆಗಳು ಭಾಳ ಇದೆ. ಹಾಗೂ KPTCL ನೋಟಿಫಿಕೇಷನು KEAನೇ ಕಂಡಕ್ಟ್ ಮಾಡೋ ಸಾಧ್ಯತೆಗಳಿದೆ. ಇದು ಬಿಟ್ಟು KPSCಗೆ ಹೋಗುವ ಸಾಧ್ಯತೆಗಳು ಯಾವುದಿದೆ ಅಂದರೆ RTOದು, ಲ್ಯಾಂಡ್ ಸರ್ವೇರು, FDA SDA ಮತ್ತು ಲೆಕ್ಚರರ್ ಪೋಸ್ಟದು. ಇಷ್ಟು ವೇಕೆನ್ಸೀಸು KPSC ಅವರು ಮತ್ತು ESI ನೋಟಿಫಿಕೇಷನ್, ಇಷ್ಟು ವೇಕೆನ್ಸೀಸು KPSC ಅವರು ತೊಗೊಂಡು ಕಂಡಕ್ಟ್ ಮಾಡೋ ಸಾಧ್ಯತೆಗಳಿದ್ದಾವೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಡಿಪಾರ್ಟ್ಮೆಂಟ್ದು ಯಾವ ಒಂದು ಎಕ್ಸಾಮಿನೇಷನ್ ಅಥಾರಿಟಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಅಂತೇಳಿ. ಸೊ ಈ ಒಂದು ನೋಟಿಫಿಕೇಷನಿನ ಪ್ರತಿಯೊಂದು ಅಪ್ಡೇಟು ನಾನು ನನ್ನ ಚಾನಲಲ್ಲಿ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಯಾವುದೋ ನೋಟಿಫಿಕೇಷನ್ ಬಂದರೂ ಕರ್ನಾಟಕದಲ್ಲಿ ಇನ್ಮೇಲೆ ಆ ನೋಟಿಫಿಕೇಷನ್ ಅಪ್ಡೇಟು ನನ್ನ ಚಾನಲಲ್ಲಿ ಅಪ್ಡೇಟ್ ಆಗಿರುತ್ತೆ. ಸೊ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮೊದಲು ಸಬ್ಸ್ಕ್ರೈಬ್ ಆಗಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಈ ಕೊಟ್ಟಿರುವಂಥ ಇನ್ಫಾರ್ಮೇಟಿವ್ ಅನಿಸ್ತಂದರೆ ಮೊದಲು ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬರುವಂಥ ಅಪ್ಡೇಟ್ಸ್ಗಾಗಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇಷ್ಟೇ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡೋಣ, ನಿಮ್ಗೆ ಯಾವುದೇ ಥರದ ಕಮೆಂಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಆ ಕಮೆಂಟ್ನ ನೋಡ್ಕೊಂಡು ನಮಗೆ ರಿಪ್ಲೈ ಮಾಡ್ತೀನಿ. ಇಷ್ಟೇ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ. ಅದಾಗಿ ನಂತರ ಸ್ನೇಹಿತರೆ, ಮುಖ್ಯವಾಗಿ ಇನ್ನೊಂದು ನಿಮ್ಗೆ ಹೇಳಬೇಕಾಗಿರುವಂಥ ವಿಷಯ ಏನೆಂದರೆ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನ್ ಯಾವಾಗ ಬರ್ಬೋದು ಅಂತೇಳಿ. ನೋಡಿ, ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನ್ ಮುಂದಿನ 30 ಡೇಸ್ ಒಳಗಡೆ ರಿಕ್ರೂಟ್ಮೆಂಟ್ ಅಂತೂ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವ್ರು ಹೇಳಿದ್ದಾರೆ, ರಾಜ್ಯ ಸರ್ಕಾರ. ಸೊ 30 ಡೇಸ್ ಒಳಗಡೆ ಲ್ಯಾಂಡ್ ಸರ್ವೇರ್ ಬರ್ಬೋದು, ಬರದೇ ಇರ್ಬೋದು. ನನ್ನ ಪ್ರಕಾರ 70 to 80% ಮುಂದಿನ ಒಂದು ತಿಂಗಳೊಳಗಡೆ ಬರುವ ಸಾಧ್ಯತೆ ಇದೆ. 70 to 80% ಅಪ್ಕಮಿಂಗ್ ಡೇಸಲ್ಲಿ ಲ್ಯಾಂಡ್ ಸರ್ವೆ ನೋಟಿಫಿಕೇಷನ್ ಬರ್ಬೋದು. ಇನ್ ಕೇಸ್ ನೆಕ್ಸ್ಟ್ ಮಂತಲ್ಲಿ ಬಂದಿಲ್ಲ ಅಂದರೆ, ಈ ಮಾರ್ಚ್ ಒಳಗಡೆ ಬರಲಿಲ್ಲ ಅಥವಾ ಏಪ್ರಿಲ್ ಒಳಗಡೆನೂ ಬರಲಿಲ್ಲ ಅಂದರೆ ಯಾವಾಗ ಬರ್ಬೋದು ಸರ್ ಅಂದರೆ, ನೋಡಿ ಜೂನ್ ಒಳಗಡೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಇದು 90% ಎನ್ಶೂರ್ ಮಾಡ್ತೀನಿ, ಜೂನ್ ಒಳಗಡೆ ನೋಟಿಫಿಕೇಷನ್ ಬರುತ್ತೆ. ಇನ್ ಕೇಸ್ ಜೂನ್ ಒಳಗಡೆ ಬರಲಿಲ್ಲ ಅಂದರೆ ಆಗಸ್ಟ್ ಒಳಗಡೆ ಅಂತೂ ಬಂದೇ ಬರುತ್ತೆ 100%. ಸೊ ನಿಮ್ಮ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಜನರಲ್ ಸ್ಟಡೀಸ್ ಪೇಪರ್ ಇದೆ ಹಾಗೂ ಸ್ಪೆಸಿಫಿಕ್ ಪೇಪರ್ನೂ ಇದೆ. ಜನರಲ್ ಪೇಪರ್ ಚೆನ್ನಾಗಿ ಪ್ರಿಪೇರ್ ಆಗಿ, ಯಾಕಂದರೆ ಸ್ಪೆಸಿಫಿಕ್ ಪೇಪರ್ ಸ್ಕೋರ್ ಆಗೇ ಆಗುತ್ತೆ. ಸೊ ಇದ್ರ ಮೇಲ್ಗಡೆ ಇನ್ನೂ ಅಪ್ಕಮಿಂಗ್ ಡೇಸಲ್ಲಿ ನನ್ನ ಚಾನಲಲ್ಲಿ ಲ್ಯಾಂಡ್ ಸರ್ವೇಗೆ ಸಂಬಂಧಪಟ್ಟಂಥ ಎಲ್ಲ ಕೋರ್ಸಿಂದ ಸಂಬಂಧಪಟ್ಟಂಥ ವೀಡಿಯೋಸು ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಲ್ಯಾಂಡ್ ಸರ್ವೆ ನೋಟಿಫಿಕೇಷನ್ಗೆ ಅಪ್ಲೈ ಮಾಡಿ ಪ್ರಿಪೇರ್ ಆಗ್ತಿದ್ದಾರೆ, ಸೀರಿಯಸ್ ಆಗಿ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಹೋಗಿ. ಲ್ಯಾಂಡ್ ಸರ್ವೇನ ನೋಟಿಫಿಕೇಷನಿನ ಬಗ್ಗೆ ಸಂಪೂರ್ಣ ಮಾಹಿತಿ ನನ್ನ ಚಾನಲಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಅದಕ್ಕೆ ಸಂಬಂಧಪಟ್ಟಂಥ ಕಂಟೆಂಟನ್ನು ನನ್ನ ಚಾನಲ್ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಇಷ್ಟನ್ನೇ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.